ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಸ್ನೇಹ ಸಾವಂತ್. ವೀಕ್ಷಕರೇ, ಇತ್ತೀಚಿನ ಜೀವನ ಶೈಲಿಯಿಂದಾಗಿ ಸಾಕಷ್ಟು ಆರೋಗ್ಯ ಸಂಬಂಧಿತ ಕಾಯಿಲೆಗಳು ಕಾಡ್ತಾ ಇದೆ. ಅದರಲ್ಲೂ ಕೂಡ ಸ್ವಾಭಾವಿಕವಾಗಿ ಮಕ್ಕಳಾಗದೇ ಇರೋದು ಸಾಕಷ್ಟು ಸಮಸ್ಯೆಯನ್ನ ಕೂಡ ಸಮಾಜದಲ್ಲಿ ತಂದೊಡ್ಡಿದೆ ಅಂತ ಹೇಳಬಹುದು. ಅದರಲ್ಲೂ ಕೂಡ ಮಹಿಳೆಯರಿಗೆ 30 ದಾಟಿತು ಅಂತ ಹೇಳಿದ್ರೆ ಸಾಕಷ್ಟು ಸಮಸ್ಯೆಗಳು ಕಾಡುತ್ತೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಹಾಗಾದ್ರೆ ಇದಕ್ಕೆಲ್ಲ ಕಾರಣ ಏನು ಮತ್ತೆ ಪರಿಹಾರ ಯಾವ ರೀತಿಯಾಗಿದೆ ತಾಮರ ಹಾಸ್ಪಿಟಲ್ ನಲ್ಲಿ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಮಾಹಿತಿಯನ್ನ ಪ್ರೊವೈಡ್ ಮಾಡೋದಕ್ಕೆ ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಜೊತೆಗೆ ಇದ್ದಾರೆ ಡಾಕ್ಟರ್ ಐಶ್ವರ್ಯ ಮತ್ತಿಕಟ್ಟಿ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್, ವೆಲ್ಕಮ್ ಟು ದಿ ಶೋ. ಓಕೆ, ನಾನು ಹೇಳ್ತಾ ಇದ್ದೆ ಇತ್ತೀಚಿನ ಜೀವನ ಶೈಲಿಯಿಂದ ತುಂಬಾ ಆರೋಗ್ಯ ಸಂಬಂಧಿತ ಕಾಯಿಲೆಗಳು ಸ್ಟಾರ್ಟ್ ಆಗಿದೆ ಅಂತ. ಅದರಲ್ಲೂ ಕೂಡ ಇನ್ಫರ್ಟಿಲಿಟಿ ಅನ್ನೋದು ತುಂಬಾ ಸರ್ವೇ ಸಾಮಾನ್ಯ ಅನ್ನೋ ರೀತಿಯಾಗಿ ಎಲ್ಲರಲ್ಲೂ ಕೂಡ ಕಂಡು ಬರ್ತಾ ಇದೆ. ಫಸ್ಟ್ ಆಫ್ ಆಲ್ ಇದಕ್ಕೆ ಕಾರಣ ಏನು ತಿಳಿಯೋಣ ಡಾಕ್ಟರ್? ಸೊ ಇವಾಗ ಪ್ರೆಸೆಂಟ್ ಡೇ ಇನ್ಫರ್ಟಿಲಿಟಿ ಅಂತ ಅಂದ್ರೆ ನಮ್ಮಲ್ಲಿ ಬಂದದು ಅಂದ್ರೆ ಕಪಲ್ಸ್ ಹೂ ಆರ್ ಟ್ರೈಯಿಂಗ್ ಫ್ರಮ್ ಪಾಸ್ಟ್ 1 year ವಿತೌಟ್ ಯೂಸಿಂಗ್ ಎನಿ ಕಾಂಟ್ರಸೆಪ್ಷನ್, ಅಂದ್ರೆ ಯಾವುದೇ ರೀತಿಯಿಂದ ಕಾಂಟ್ರಸೆಪ್ಷನ್ ಯೂಸ್ ಮಾಡದಲ್ಲೇ ಇನ್ನ ಪ್ರೆಗ್ನೆನ್ಸಿ ನಿಲ್ತಾ ಇಲ್ಲ ಅಂತ ಅಂದಾಗ ನಾವು ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ. ಇನ್ಫರ್ಟಿಲಿಟಿ ಬಂದು 2 ಕಾರಣಗಳು, ಒಂದು ಪ್ರೈಮರಿ ಇನ್ಫರ್ಟಿಲಿಟಿ, ಒಂದು ಸೆಕೆಂಡರಿ ಇನ್ಫರ್ಟಿಲಿಟಿ. ಪ್ರೈಮರಿ ಇನ್ಫರ್ಟಿಲಿಟಿ ಅಂದ್ರೆ ಯಾವತ್ತೂ ಪ್ರೆಗ್ನೆನ್ಸಿ ಆಗಿಲ್ಲ ಅಂತ ಅಂದ್ರೆ ಇದಕ್ಕೆ ಪ್ರೈಮರಿ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ. ಇದಕ್ಕೆ ಇವಾಗ ಪ್ರೆಸೆಂಟ್ ಡೇ ರೇಷಿಯೋ ಬಂದ್ಬಿಟ್ಟು ಆಲ್ಮೋಸ್ಟ್ ಅರೌಂಡ್ 20 to 25% ದ ಕಾಸಸ್ ಆಫ್ ಪ್ರೈಮರಿ ಇನ್ಫರ್ಟಿಲಿಟಿ ಇವಾಗ ಪ್ರೆಸೆಂಟ್ ಡೇ ರೇಷಿಯೋದಲ್ಲಿ. ಸೆಕೆಂಡರಿ ಇನ್ಫರ್ಟಿಲಿಟಿ ಅಂದ್ರೆ ಮೊದಲು ಮಕ್ಕಳು ಆಗಿ ಆಮೇಲೆ ಮಗು ಆಗ್ತಿಲ್ಲ ಅಂತ ಅಂದಾಗ ನಾವು ಸೆಕೆಂಡರಿ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ. ಇದಕ್ಕೆ ಇಟ್ ಈಸ್ ಅರೌಂಡ್ 10 to 15% ಇಸ್ ದ ರೇಷಿಯೋ. ಇನ್ನೊಂದು ಅನ್ಎಕ್ಸ್ಪ್ಲೈನ್ ಇನ್ಫರ್ಟಿಲಿಟಿ ಅಂತ ಅಂದ್ರೆ ಎಲ್ಲ ನಾರ್ಮಲ್ ಆಗಿತ್ತು, ಏನೂ ತೊಂದರೆ ಇಲ್ಲ ಅಂದ್ರೂ ಪ್ರೆಗ್ನೆನ್ಸಿ ಆಗ್ತಿಲ್ಲ ಅಂತ ಅಂದಾಗ ನಾವು ಅನ್ಎಕ್ಸ್ಪ್ಲೈನ್ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ. ದಿಸ್ ಅಗೇನ್ ದ ರೇಷಿಯೋ ಇಸ್ ಅರೌಂಡ್ 15 to 20%. ಈಗ ನಾವು ಇನ್ಫರ್ಟಿಲಿಟಿ ಇವಾಗ ಪ್ರೆಸೆಂಟ್ ಡೇ ಕಾರಣ ಅಂತ ಅನ್ನೋದು ಯಾತಕ್ಕೆ ಇಷ್ಟಕ್ಕೊಂದು ಹೆಚ್ಚಿಗೆ ಆಗ್ತಾ ಇದೆ ಅಂತ ರೀಸನ್ ಏನು ಅಂತ ಅಂದ್ರೆ, ಒಂದು ಡಿಲೇ ಮ್ಯಾರೇಜ್. ಅಂದ್ರೆ ಇವಾಗ ಎಲ್ಲರೂ ಮ್ಯಾರೇಜ್ ಆಗ್ತಾ ಇರೋದು ನಾವು ನೋಡ್ತಾ ಇರತಕ್ಕದ್ದು 30 years 30+ ಆ ಥರ. ನೆಕ್ಸ್ಟು ಸ್ಟ್ರೆಸ್. ಇವಾಗ ಬಿಕಾಸ್ ಎವ್ರಿಬಡಿ ವಾಂಟ್ ಟು ಸೆಟಲ್ ಇನ್ ದರ್ ಲೈಫ್, ಅವರ ಕೆಲಸದಲ್ಲಿ ಅವರೇ ಇನ್ವಾಲ್ವ್ ಆಗಿರ್ತಾರೆ. ಒಂದು ಪೊಸಿಷನ್ ರೀಚ್ ಆದ್ಮೇಲೆ ದೆನ್ ವಿಲ್ ಪ್ಲಾನ್ ಫಾರ್ ಅ ಪ್ರೆಗ್ನೆನ್ಸಿ ಅಂತ ಅಂದ್ಬಿಟ್ಟು ಅದು ದ ಸೆಕೆಂಡ್ ಮೇನ್ ರೀಸನ್. ಅದಕ್ಕೆ ಸ್ಟ್ರೆಸ್ ರಿಲೇಟೆಡ್ ಹೌದು ತುಂಬಾ. ದೆನ್ ಥರ್ಡ್ ಇಂಪಾರ್ಟೆಂಟ್ ಕಾಸಸ್ ಇನ್ ಪ್ರೆಸೆಂಟ್ ಇನ್ ವಿಮೆನ್ ಅಲ್ಲಿ ಅಂತ ಅಂದ್ರೆ ನಮ್ಗೆ ಇಲ್ಲಿ ತುಂಬಾ ಬರ್ತಾ ಇರೋದು ಅಂದ್ರೆ ಪಾಲಿಸಿಸ್ಟಿಕ್ ಓವರಿಯನ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಸೊ ಇದು ಆಲ್ಮೋಸ್ಟ್ ಅರೌಂಡ್ 15 to 20% ಅಂದ್ರೆ ನಮ್ಮಲ್ಲಿ ಇವಾಗ ಕಪಲ್ಸ್ ಬಂದಾಗ, ಈಗ ನಾವು 10 ಕಪಲ್ಸ್ ನೋಡಿದ್ವಿ, ಅದರಲ್ಲಿ ಅಟ್ಲೀಸ್ಟ್ 7 to 8 ವಿಮೆನ್ ಆರ್ ಸಫರಿಂಗ್ ವಿತ್ ಪಾಲಿಸಿಸ್ಟಿಕ್ ಓವರಿಯನ್ ಸಿಂಡ್ರೋಮ್. ಸೊ ಇತ್ತೀಚೆಗೆ ಅದು ತುಂಬಾ ಕಾಮನ್ ಆಗಿದೆ. ಅಂದ್ರೆ ಅದನ್ನ ನಾವು ನೋಡತಕ್ಕದ್ದು ಅಂತ ಅಂದ್ರೆ 18 ವರ್ಷದಿಂದನೂ ಇದು ಶುರು ಆಗುತ್ತೆ. ಅಂದ್ರೆ ಪೀರಿಯಡ್ಸ್ ಇರ್ರೆಗ್ಯುಲಾರಿಟಿ ಶುರು ಆಗುತ್ತೆ. ಬೇಸಿಕಲಿ ಬರೋದು ಪಾಲಿಸಿಸ್ಟಿಕ್ ಓವರಿಯನ್ ಸಿಂಡ್ರೋಮ್ ಅಂತಾನೆ ಬರ್ತಾರೆ. ಸೊ ಅಂತವರಿಗೆ ಇವಾಗ ಪ್ರೆಗ್ನೆನ್ಸಿ ನಿಲ್ಲೋದು ತುಂಬಾ ಕಷ್ಟ. ಸೊ ಇವಾಗ ಪಾಲಿಸಿಸ್ಟಿಕ್ ಓವರಿಯನ್ ಸಿಂಡ್ರೋಮ್ ಅಂತ ಅಂದ್ರೆ ಇದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಅಂದ್ರೆ ಇದು ಕಾಸಸ್ ಏನು ಅಂತ ಅಂದ್ರೆ ಒಂದು ಜೆನೆಟಿಕಲ್ ಇಂಪ್ಯಾಕ್ಟ್ ಅಂತ ಅನ್ನೋದು ಇರುತ್ತೆ. ಇನ್ನೊಂದು ಈ PCOD ಅಲ್ಲಿ ಏನು ಅಂತ ಅಂದ್ರೆ ನಮ್ಮ ಲೈಫ್ ಸ್ಟೈಲ್. ಈಗ ಪ್ರೆಸೆಂಟ್ ಡೇ ಎಲ್ಲರೂ ಕುಂತಿದ್ದ ಜಾಗದಲ್ಲಿ ಈ ಕರೋನಾ ಟೈಮಲ್ಲಿ ಅಂತೂ ತುಂಬಾ ಜನಕ್ಕೆ ಎಲ್ಲೂ ಹೊರಗಡೆ ಹೋಗಕ್ಕೆ ಅವಕಾಶ ಬಂದಿಲ್ಲ. ಸೊ ಎಲ್ಲ ವರ್ಕ್ ಫ್ರಮ್ ಹೋಮ್ ಅಂತ ಅನ್ಬಿಟ್ಟು ಮಾಡ್ತು. ಸೊ ವರ್ಕ್ ಫ್ರಮ್ ಹೋಮ್ ಅಂತ ಆದಾಗ ಏನಾಗುತ್ತೆ, ಸೊ ದೇಲ್ ಬಿ ಸಿಟ್ಟಿಂಗ್ and there is no much activity. So ಈ activity ಇಲ್ದಾಗ ಏನಾಗುತ್ತೆ, the obesity pattern will increase. ಈ obesity increase ಆದಾಗ ಅಂದ್ರೆ visceral fat and adipose tissue increase ಆದಾಗ, that is especially in the abdominal fat increase ಆದಾಗ ಹಾರ್ಮೋನಲ್ ಲೆವೆಲ್ ಚೇಂಜಸ್ ಆಗುತ್ತೆ. ಏನ್ ಹಾರ್ಮೋನ್ ಚೇಂಜ್ ಆಗುತ್ತೆ ಅಂತ ಅಂದ್ರೆ ಟೆಸ್ಟೋಸ್ಟಿರಾನ್ ಅಂತ ಹೇಳ್ತೀವಿ ನಾವು, ಹೈಪರ್ ಆಂಡ್ರೋಜಿನಿಸಮ್ ಅಂತ ಹೇಳ್ತೀವಿ. ಈ ಟೆಸ್ಟೋಸ್ಟಿರಾನ್ ಲೆವೆಲ್ ನಾರ್ಮಲ್ ಆಗಿ ಫಾರ್ ಅ ಫೀಮೇಲ್ ಹೆಣ್ಮಕ್ಳಲ್ಲಿ ಅದು ಕಡಿಮೆ ರೇಂಜ್ ಅಲ್ಲಿ ಇರುತ್ತೆ. ಸೊ ವೆನ್ ಎವರ್ ಈ ಒಬೆಸಿಟಿ ಪ್ಯಾಟರ್ನ್ ಜಾಸ್ತಿ ಆಯ್ತು ಅಂತ ಅಂದ್ರೆ ಈ ಟೆಸ್ಟೋಸ್ಟಿರಾನ್ ಲೆವೆಲ್ ಜಾಸ್ತಿ ಆಗಿ ನಮ್ಮಲ್ಲಿ ಬ್ಯಾಡ್ ಈಸ್ಟ್ರೋಜನ್ ನ ಕನ್ವರ್ಟ್ ಮಾಡ್ಬಿಟ್ಟು the women will be having multiple cyst in the ovary. ಅಂದ್ರೆ ಓವರಿ ಫುಲ್ ಸಿಸ್ಟ್ ತುಂಬಿಕೊಂಡು ನೀರು ತುಂಬಿಕೊಂಡು ಇದರಿಂದ ಆನೋವ್ಯುಲೇಷನ್ ಅಂತ ಹೇಳ್ತೀವಿ. ಸೊ ನಾರ್ಮಲ್ ಆಗಿ ಓವ್ಯುಲೇಷನ್ ಆಗೋದು, ಎಗ್ ರಿಲೀಸ್ ಆಗೋದು 14ನೇ ದಿನ 15 ದಿನ, ಆಮೇಲೆ ಪೀರಿಯಡ್ ಬಂದು 28 ದಿನಕ್ಕೆ ಆಗುತ್ತೆ. ಇಲ್ಲಿ ಪಾಲಿಸಿಸ್ಟಿಕ್ ಓವರಿಯನ್ ಸಿಂಡ್ರೋಮ್ ಅಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಪೀರಿಯಡ್ಸ್ ವೇರಿಯೇಷನ್ ಆಗುತ್ತೆ. ಅಂದ್ರೆ 35 days 45 days, ಒಬ್ಬರೊಬ್ಬರಿಗೆ 60 ದಿನ 90 ದಿನ ಆ ತರ ರೀತಿಯಿಂದ PCOD ಶುರು ಆಗಿ ಎಗ್ಗೆ ರಿಲೀಸ್ ಆಗಲ್ಲ. ಸೊ ಎಗ್ ರಿಲೀಸ್ ಆಗಲದ ಕಾರಣಕ್ಕೆ ಪ್ರೆಗ್ನೆನ್ಸಿ ನಿಲ್ಲೋದು ತುಂಬಾ ಕಷ್ಟ. ಇದರಲ್ಲಿ ತಾವು ಹೇಳ್ತಾ ಇದ್ರಿ ಮ್ಯಾರೇಜ್ ಆಗೋದು ತುಂಬಾ ಲೇಟ್ ಆಗ್ತಾ ಇರೋದ್ರಿಂದ ಈ ತರದಂತ ಸಮಸ್ಯೆಗಳು ಉದ್ಭವವಾಗುತ್ತೆ ಅಂತ. ಹಾಗಾದ್ರೆ ಏಜ್ ಫ್ಯಾಕ್ಟರ್ ಎಷ್ಟು ಮಟ್ಟಿಗೆ ಕನ್ಸಿಡರ್ ಆಗುತ್ತೆ ಡಾಕ್ಟರ್ ಮಹಿಳೆಯರಲ್ಲಿ?
ಸೊ ಮೊದಲು ಹೇಗಿತ್ತು ಅಂತ ಅಂದ್ರೆ ನಾನು 10 ವರ್ಷದ ಹಿಂದೆ ಹೋಯ್ತು ಅಂತ ಅಂದ್ರೆ ಸೊ ಈ ಒಂದು ಮಹಿಳೆಯರು 25 ವರ್ಷ ಅದರಲ್ಲಿ ಮದುವೆ ಆದ್ರೂ ಪ್ರೆಗ್ನೆನ್ಸಿ ನಿಲ್ಲ ಚಾನ್ಸಸ್ ಜಾಸ್ತಿ ಇತ್ತು. ಈಗ ಏನಾಗಿದೆ, ದ ಪೇಷಂಟ್ ಅಂದ್ರೆ 35 ವರ್ಷ ಆದ್ಮೇಲೆ ಪ್ರೆಗ್ನೆನ್ಸಿ ಆಗೋದು ಕಷ್ಟ ಅಂತ ಅನ್ಬಿಟ್ಟು ಇತ್ತು 10 ವರ್ಷದ ಹಿಂದೆ. ಈಗ ಹೆಂಗಾಗಿದೆ ಅಂದ್ರೆ 25-26 ಇಯರ್ಸ್ಗೆ ದೇರ್ ಇಸ್ ಅ ಲಾಟ್ ಆಫ್ ಪ್ರಾಬ್ಲಮ್ ಇನ್ ಕನ್ಸೀವಿಂಗ್, ಅಂದ್ರೆ ಪ್ರೆಗ್ನೆನ್ಸಿ ಆಗೋಕ್ಕೆ ಕಷ್ಟ ಆಗ್ತಾ ಇದೆ. ಇದಕ್ಕೆ ಮೇನ್ ಕಾರಣ ಇಸ್ ಪಾಲಿಸಿಸ್ಟಿಕ್ ಓವರಿಯನ್ ಸಿಂಡ್ರೋಮೇ ಜಾಸ್ತಿ. ಬಿಕಾಸ್ ಇವಾಗ ನಾವು ಅದನ್ನೇ ನಮಗೆ ಹೇಳೋದು 1 in 5 women are suffering with polycystic ovarian syndrome. ಈಗ ಅಂದ್ರೆ ತಾವ್ ಹೇಳ್ತಾ ಇದ್ದ ಹಾಗೆ ಒಂದು 28-30 ಏಜಿಗೆ ಮಹಿಳೆಯರು ಬಂದ್ರು ಅಂತಂದ್ರೆ ಮಕ್ಕಳಾಗೋ ಚಾನ್ಸಸ್ ತುಂಬಾನೇ ಕಡಿಮೆ ಆಗ್ತಾ ಹೋಗುತ್ತೆ. ಹೌದು, ಇವಾಗಿನ ಸಿನಾರಿಯೋ ನೋಡಿದ್ರೆ ಸ್ವಲ್ಪ ಕಡಿಮೆನೆ. ಅದಕ್ಕೆ ನಾನ್ ಏನ್ ಹೇಳೋದು ಅಂತ ಅಂದ್ರೆ, ಇವಾಗ ಎಷ್ಟೊಂದ್ ಜನಕ್ಕೆ ಹೆಣ್ಮಕ್ಳು ಇಲ್ಲ ನಾನು 25 ವರ್ಷಕ್ಕೆ ಮದ್ವೆ ಆಗಿದ್ದೀನಿ, ನಾನು ಇನ್ನ ಒಂದ್ 2-3 ವರ್ಷ ಡಿಲೇ ಮಾಡ್ಕೊಂತೀನಿ 30 ವರ್ಷ ಆದ್ಮೇಲೆ. ಸೊ 1 ರಿಂದ 2 ವರ್ಷದವರೆಗೂ ಓಕೆ. ನನ್ನ ಪ್ರಕಾರ 27 ಆದ್ಮೇಲೆ ಅಂದ್ರೆ ನಿಮ್ಗೆ ಏನು ಫ್ಯಾಕ್ಟರ್ಸ್ ಇಲ್ಲ, ಅಂದ್ರೆ ನೀವು ರೊಟೀನ್ ಆಗಿ ಚೆಕ್ಅಪ್ ಮಾಡಿಸ್ಕೊಂಡು ನಿಮ್ಗೆ ಅಲ್ಲಿ ಯಾವ ಕಾಯಿಲೆನೂ ಇಲ್ಲ, ಪೀರಿಯಡ್ಸ್ ನಾರ್ಮಲ್ ಆಗಿದೆ, ಆಮೇಲೆ ಹಾರ್ಮೋನಲ್ ಲೆವೆಲ್ಸ್ ನಾರ್ಮಲ್ ಇತ್ತು ಅಂತ ಅಂದ್ರೆ ಯು ಕ್ಯಾನ್ ವೇಟ್ ಫಾರ್ another 2 more years and immediately plan for the pregnancy. ಓಕೆ, ತಾವು PCOS ಒಂದು ಟರ್ಮ್ ಮೆನ್ಷನ್ ಮಾಡಿದ್ರಿ. ಸೊ ಹಾಗಾದ್ರೆ ಏನು, ಯಾವ ಕಾರಣಕ್ಕಾಗಿ ಇದೆಲ್ಲ ಕೂಡ ನಡೆಯುತ್ತೆ? ಸೊ ಪಾಲಿಸಿಸ್ಟಿಕ್ ಓವರಿಯನ್ ಸಿಂಡ್ರೋಮ್ ಅಂತ ಇದು ಇತ್ತೀಚೆಗೆ ಬಂದಿರೋದು. ಇಟ್ ಇಸ್ ಫ್ರಮ್ ಪಾಸ್ಟ್ 15 to 20 years ಡೌನ್ ದ ಲೇನ್ ಇದು ಶುರು ಆಗಿರೋದು. ಸೊ ಇದು ಏನು ಅಂತ ಅಂದ್ರೆ, ಒನ್ ಇಸ್ ಬೇಸಿಕಲಿ ದ ನಾನ್ ಮೊಬಿಲಿಟಿ ಅಂತ ಹೇಳ್ತೀನಿ, ಅಂದ್ರೆ ಅವರ್ ಲೈಫ್ ಸ್ಟೈಲ್. ಸೊ ಮೊದಲು ಎಲ್ಲ ಏನ್ ಮಾಡ್ತಾ ಇದ್ರು, ಅವ್ರವ್ರ ಕೆಲಸ ಅವರೇ ಮಾಡ್ಕೊಂತಾ ಇದ್ರು, ಯಾರ ಮೇಲೂ ಡಿಪೆಂಡೆಂಟ್ ಆಗಿರ್ಲಿಲ್ಲ. ಈಗ ವಿ ಆರ್ ಆಲ್ ಡಿಪೆಂಡೆಂಟ್ ಫಾರ್ ಈಚ್ ಅಂಡ್ ಎವ್ರಿ ವರ್ಕ್. ಸೊ ಒಂದು ಲೈಫ್ ಸ್ಟೈಲ್, ಸೊ ನೋ ರೆಗ್ಯುಲರ್ ಎಕ್ಸಸೈಸಸ್, ನೋ ರೆಗ್ಯುಲರ್ ಹ್ಯಾಬಿಟ್ಸ್ ವಿ ಆರ್ ಹ್ಯಾವಿಂಗ್. ಈವನ್ ಫುಡ್ ಹ್ಯಾಬಿಟ್ಸ್ ಹೇಳ್ತಕ್ಕದ್ದು, ಅಂದ್ರೆ ಇವಾಗೆಲ್ಲ ವಿ ಆರ್ ಹ್ಯಾವಿಂಗ್ ಆಲ್ ದ ಚೀಸ್ ಕೈಂಡ್ ಆಫ್ ಅ ಫುಡ್, ದಟ್ ಇಸ್ ಬರ್ಗರ್, ಪಿಜ್ಜಾ ಅಂಡ್ ಆಲ್ ದೋಸ್ ಥಿಂಗ್ಸ್. ಆ ಫುಡ್ ಇಂದು ದೇರ್ ಇಸ್ ಅ ಲಾಟ್ ಆಫ್ ಇಂಡಿಕೇಶನ್ ಟುವರ್ಡ್ಸ್ ಅವರ್ ಬಾಡಿ ಚೇಂಜಸ್, ಅಂದ್ರೆ ಹಾರ್ಮೋನಲ್ ಚೇಂಜಸ್ ಆಗ್ತಾ ಇದೆ. ಸೊ ಈ ಪಾಲಿಸಿಸ್ಟಿಕ್ ಓವರಿಯನ್ ಸಿಂಡ್ರೋಮ್ ಬಿಕಾಸ್ ಆಫ್ ಆಲ್ ದೀಸ್ ಥಿಂಗ್ಸ್, ಅದು ಇನಿಷಿಯಲ್ ಆಗಿ ಇಟ್ ವಿಲ್ ಬಿ ಇನ್ ಅ ಮೈನರ್ ಸ್ಟೇಜ್. ಅಂದ್ರೆ ನಾನು ಹೇಳ್ತಾ ಇದ್ದು ಬೈ ದ ಏಜ್ ಆಫ್ 18 to 20 years ಅಲ್ಲೇ ನಮಗೆ ಗೊತ್ತಾಗುತ್ತೆ, ಹೌದು ನನ್ನ ಬಾಡಿಯಲ್ಲಿ ಒಂದ್ ಸ್ವಲ್ಪ ಹಾರ್ಮೋನಲ್ ಚೇಂಜಸ್ ಆಗ್ತಾ ಇದೆ ಅಂತ. ಇದನ್ನ ನಾವು ಸರಿಯಾಗಿ ತಗೊಳ್ಳಿಲ್ಲ ಅಂತ ಅಂದ್ರೆ ಇಟ್ ವಿಲ್ ಪೀಕ್ ಅಪ್, ಅಂದ್ರೆ ಅದು ಜಾಸ್ತಿ ಆಗಿ ಹೋಗುತ್ತೆ. ಸೊ ಅದು ಒಂದ್ಸತಿ ಪಾಲಿಸಿಸ್ಟಿಕ್ ಓವರೀಸ್ ದೊಡ್ಡದಾದ್ಮೇಲೆ, ಸೊ ಆಸ್ ಐ ಟೋಲ್ಡ್ ಯು, ಜಾಸ್ತಿ ಬರೋದು ನಮಗೆ ಹೈಪರ್ ಇನ್ಸುಲಿನಿಮಿಯಾ ಅಂತ ಹೇಳ್ತೀವಿ. ಹೈಪರ್ ಇನ್ಸುಲಿನಿಮಿಯಾ ಅಂದ್ರೆ ಏನು ಅಂದ್ರೆ, ನಮ್ಮಲ್ಲಿ ನಾರ್ಮಲಿ ಇನ್ಸುಲಿನ್ ಏನ್ ಮಾಡುತ್ತೆ, ಸೆಲ್ಸ್ ನ ಅದನ್ನ ಶುಗರ್ಗೆ ಕನ್ವರ್ಟ್ ಮಾಡುತ್ತೆ. ಸೊ ಇಟ್ ವಿಲ್ ಗಿವ್ ಅಸ್ ದ ಮೆಟಬಾಲಿಸಮ್. ಇನ್ PCOD ಇನ್ಸುಲಿನ್ ರೆಸಿಸ್ಟೆಂಟ್ ಆಗುತ್ತೆ, ಅಂದ್ರೆ ಅದು ಬಿಕಾಸ್ ಆಫ್ ದ ಹೈ ಟೆಸ್ಟೋಸ್ಟೆರಾನ್, ಅಂದ್ರೆ ನಾನು ನಿಮ್ಗೆ ಫಸ್ಟ್ ಇನಿಷಿಯಲ್ ಆಗಿ ಏನ್ ಹೇಳಿದ್ದು, ಆಂಡ್ರೋಜನ್ ಲೆವೆಲ್ಸ್ ಜಾಸ್ತಿ ಆದಾಗ ಅದನ್ನ ರೆಸಿಸ್ಟ್ ಮಾಡುತ್ತೆ. ಸೊ ಈ ಸೆಲ್ ನ ರೆಸಿಸ್ಟ್ ಮಾಡಿದಾಗ ಹೈಪರ್ ಇನ್ಸುಲಿನಿಮಿಯಾ ಅಂತ ಹೇಳ್ತೀವಿ, ಅಂದ್ರೆ ಸೆಲ್ಸ್ ವರ್ಕ್ಔಟ್ ಮಾಡಲ್ಲ. ಸೊ ಇದು ಮಾಡಿದಾಗ ಏನಾಗುತ್ತೆ, ದ ಅಡಿಪೋಸ್ ಟಿಶ್ಯೂ, ದ ಫ್ಯಾಟ್ ಟಿಶ್ಯೂ, ಎವ್ರಿಥಿಂಗ್ ಗೆಟ್ಸ್ ಕನ್ವರ್ಟೆಡ್ ಅಂಡ್ ಅದು ಥಿಕ್ ಫ್ಯಾಟ್ ಅಂತ ಹೇಳ್ತೀವಿ, ಅದು ಆಗುತ್ತೆ. ದಟ್ ಇಸ್ ಇನ್ ಯೋರ್ ಅಬ್ಡಾಮಿನಲ್ ಅಂಡ್ ಇಫ್ ವೇಸ್ಟ್ ಟಿಶ್ಯೂ. ಅವ್ರು ಎಷ್ಟೇ ಕಷ್ಟ ಮಾಡಿದ್ರು ಆ ಫ್ಯಾಟು ಇಳಿಸೋದು ಕಷ್ಟ ಆಗುತ್ತೆ. ಸೊ ಇದರಿಂದ ಏನಾಗುತ್ತೆ, ದ ಪೇಷಂಟ್ ವಿಲ್ ಬಿ ಹ್ಯಾವಿಂಗ್ ಆನೋವ್ಯುಲೇಷನ್, ಅಂದ್ರೆ ಪೀರಿಯಡ್ಸ್ ಇರ್ರೆಗ್ಯುಲಾರಿಟಿ. ಸೊ ಇದರಿಂದ ಎಗ್ ರಿಲೀಸ್ ಆಗೋದು ತುಂಬಾ ಕಷ್ಟ. ಸೊ ಇಂಥವರಿಗೆ ನಾವ್ ಏನ್ ಹೇಳ್ತೀವಿ, ಪೇಷಂಟಿಗೆ ಒಂದಷ್ಟು ರೇಂಜ್ ಅಲ್ಲಿ ಇದಾರೆ ಅಂದ್ರೆ ಒಂದು 3-4 kgs ಕಡಿಮೆ ಮಾಡ್ಕೊಂಡು ವಿತ್ ರೆಗ್ಯುಲರ್ ಆಕ್ಟಿವಿಟಿ ಅಂಡ್ ಫುಡ್ ಹ್ಯಾಬಿಟ್ಸ್ ತಗೊಂಡು ಯು ಕ್ಯಾನ್ ಕಮ್ ಬ್ಯಾಕ್ ಟು ಹಸ್, ಸೊ ದಟ್ ಯು ಕ್ಯಾನ್ ಟ್ರೈ ಫಾರ್ ಅ ನ್ಯಾಚುರಲ್ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ ನಾವು. ಸಿಂಪ್ಟಮ್ಸ್ ಯಾವ ರೀತಿ ಆಗಿರುತ್ತೆ ಡಾಕ್ಟರ್? ಸೊ ಸಿಂಪ್ಟಮ್ಸ್ ಬಂದು ನಮ್ಗೆ ಏನಂತಾರೆ, ಪೀರಿಯಡ್ಸ್ ಇರ್ರೆಗ್ಯುಲಾರಿಟಿ, ಅಂದ್ರೆ ಒನ್ಸ್ ಇನ್ 3-4 months ಅಲ್ಲಿ ಪೀರಿಯಡ್ಸ್ ಆಗೋದು. ಆಮೇಲೆ ಆಕ್ನೆ ಹೇಳ್ತೀವಿ. ಸೊ ಆಕ್ನೆ ಅಂತ ಅಂದ್ರೆ ಮುಖದಲ್ಲೆಲ್ಲ ಪಿಂಪಲ್ಸ್ ಆಗೋದು. ಆಮೇಲೆ ದೇ ವಿಲ್ ಬಿ ಹ್ಯಾವಿಂಗ್ ಥಿಕನ್ಡ್ ಹೇರ್, ಅಂದ್ರೆ ಅಬ್ನಾರ್ಮಲ್ ಹೇರ್ ಡೆವಲಪ್ಮೆಂಟ್ ನಿಯರ್ ಯೋರ್ ಚಿನ್, ದೆನ್ ನಿಯರ್ ಯೋರ್ ಬಟಕ್ ಏರಿಯಾ, ಆನ್ ಯೋರ್ ಅಬ್ನಾರ್ಮಲ್ ಏರಿಯಾ. ಥಿಕ್ ಹೇರ್ ಅಂದ್ರೆ ನಾರ್ಮಲ್ ರೆಗ್ಯುಲರ್ ಥಿನ್ ಹೇರ್ ಇಸ್ ಡಿಫ್ರೆಂಟ್ and the thick hair is different. A typical thick hair ಆದಾಗ, so we will come to know that it is abnormal. Sudden ಆಗಿ thick hair ಶುರು ಆಗುತ್ತೆ ಡೆವಲಪ್ಮೆಂಟ್, that means you are going into a hormonal variation. ಅದ್ರ ಅರ್ಥ. ಸೊ ಒಂದು ಮೇನ್ ಇಸ್ ಅನೋವ್ಯುಲೇಷನ್ ಅಂಡ್ ದೀಸ್ ಸಿಂಪ್ಟಮ್ಸ್. ಮೂರನೇದೇನು ಅಂತ ಅಂದ್ರೆ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಫೈಂಡಿಂಗ್ ಅಂತ ಹೇಳ್ತೀವಿ. ಅದರಲ್ಲಿ ನಾವು ಎಂಟ್ರಲ್ ಫಾಲಿಕಲ್ ಕೌಂಟ್ ನ ನೋಡ್ತೀವಿ. ಅದರಲ್ಲಿ ಮೋರ್ ದೆನ್ 12 to 15 ಫಾಲಿಕಲ್ಸ್. ನಾರ್ಮಲಿ ಎಲ್ಲರಿಗೂ ವಿತೌಟ್ PCOD ಎಂಟ್ರಲ್ ಫಾಲಿಕಲ್ ಕೌಂಟ್ ಬಂದು ಅರೌಂಡ್ 8 to 10 ಅಂತ ಹೇಳ್ತೀವಿ. ಇನ್ ಪಾಲಿಸಿಸ್ಟಿಕ್ ಓವರೀಸ್ ಇಟ್ ವಿಲ್ ಬಿ ಮೋರ್ ದೆನ್ 12 ಇನ್ ಈಚ್ ಓವರಿ. ಅದಾದ್ಮೇಲೆ ವಾಲ್ಯೂಮ್ಸ್ ಜಾಸ್ತಿ ಇರುತ್ತೆ, ಅಂದ್ರೆ ನಾರ್ಮಲ್ ದ ಓವರಿಯನ್ ವಾಲ್ಯೂಮ್ ಏನಿರುತ್ತಲ್ಲ ಅದು 8 to 10 cc ಇರುತ್ತೆ. ಸೊ ಇಫ್ ಇಟ್ ಆಲ್ ಇಟ್ ಇಸ್ ಮೋರ್ ದೆನ್ 10 cc, ದಟ್ ಮೀನ್ಸ್ ನೀರು ಒಳಗಡೆ ತುಂಬಿಕೊಂಡು ಓವರಿ ಇಸ್ ಎನ್ಲಾರ್ಜ್ಡ್.
ಅಂಡ್ ಇಟ್ ಇಸ್ ನಾಟ್ ಗಿವಿಂಗ್ ಅ ಗುಡ್ ರೆಸ್ಪಾನ್ಸ್, ಅಂದ್ರೆ ಎಗ್ ರಿಲೀಸ್ ಆಗಕ್ಕೆ ಗುಡ್ ರೆಸ್ಪಾನ್ಸ್ ಕೊಡ್ತಾ ಇಲ್ಲ ಅಂತ ಅಂದ್ಬಿಟ್ಟು ನಾವು ಅಲ್ಟ್ರಾ ಸೌಂಡ್ ಮೂಲಕನೂ ನೋಡ್ತೀವಿ ನಾವು. ಓಕೆ, ಸಾಮಾನ್ಯವಾಗಿ ಯಾವ ವಯಸ್ಸಿನವರಿಗೆ ಈ ಸಮಸ್ಯೆ ಕಾಣುತ್ತೆ ಡಾಕ್ಟರ್? ಇತ್ತೀಚೆಗೆ ನಾವು ನೋಡ್ತಾ ಇರೋದು ವಿ ಆರ್ ಸೀಯಿಂಗ್ ಎಟ್ ದ ಏಜ್ ಆಫ್ 18 years ಆಲ್ಸೋ. ಅಂದ್ರೆ ಪೀರಿಯಡ್ಸ್ ಇಮಿಡಿಯೇಟ್ಲಿ ಶುರು ಆದಾದ್ಮೇಲೆ ಒನ್ಸ್ ದೇ ರೀಚ್ ಟು ದ ಕಾಲೇಜ್ ಲೆವೆಲ್, ದಟ್ ಇಸ್ ಫಸ್ಟ್ ಇಯರ್ PUC, ಸೆಕೆಂಡ್ ಇಯರ್ PUC ಅಂತ ಏಜ್ ಅಲ್ಲೂ ನಾವು ನೋಡಿದೀವಿ. ನಾವು 18 ವರ್ಷದಿಂದ ಶುರು ಆಗುತ್ತೆ ಅಂಡ್ ಇಟ್ ವಿಲ್ ರೀಚ್ ಅಪ್ ಟು 25 to 30 years. ಬಿಕಾಸ್ ಒಂದ್ಸತಿ ಆ ಫೇಸ್ ಮುಗೀತು ಅಂತ ಅಂದ್ರೆ ನಮ್ದೇನಾಗುತ್ತೆ, ನಮ್ದು ಡಿಕ್ರೀಸ್ ಹಾಕೊಂತ ಹೋಗುತ್ತೆ. ಸೊ ಒಂದಷ್ಟು ಜನಕ್ಕೆ ಅದು ಹಂಗೆ ಇರುತ್ತೆ, ಒಂದಷ್ಟು ಜನಕ್ಕೆ ವಿತ್ ದೇರ್ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಸ್ವಲ್ಪ ರಿಯಲೈಸ್ ಆಯ್ತು ಅಂತ ಅಂದ್ರೆ ಇಟ್ ಮೇ ಡಿಕ್ಲೈನ್. ಬಟ್ ಇವಾಗ ನಾವು ಪ್ರೆಸೆಂಟ್ ಡೇ ನೋಡ್ತಾ ಇರೋದು ಇಟ್ ಸ್ಟಾರ್ಟ್ಸ್ ಫ್ರಮ್ ದ ಏಜ್ ಆಫ್ 18 years ನಾವು ನೋಡ್ತಾ ಇರೋತಕ್ಕದ್ದು. ಈಗ ಮುಟ್ಟಿನ ಸಮಸ್ಯೆ ಕೂಡ ಇದಕ್ಕೆಲ್ಲ ಕಾರಣ ಆಗತ್ತೆ ಅಂತ ಹೇಳ್ಬೋದು. ಅಂದ್ರೆ ಎಷ್ಟು ಡೇಸ್ ಅಥವಾ ಮಂತ್ಸ್ ಗ್ಯಾಪ್ ಇದ್ರೆ ಒಳ್ಳೇದು, ಅಥವಾ ಯಾವ ಒಂದು ಮ್ಯಾಕ್ಸಿಮಮ್ ಗ್ಯಾಪ್ ಇದ್ರೆ ಒಂದು ಡೇಂಜರಸ್ ಪರಿಸ್ಥಿತಿ ಹೋಗಿದೆ ಅಂತ ಅನ್ಕೋಬಹುದು? ಸಿ ಅಪ್ ಟಿಲ್ 45 days ಇಸ್ ಅಬ್ಸಲ್ಯೂಟ್ಲಿ ನಾರ್ಮಲ್. 45 days ವರೆಗೂ ನಾವು ಅದು ಕರೆಕ್ಟ್ ಆಗಿ ಆಗ್ತಾ ಇದೆ ಅಂತ ಅಂದ್ರೆ ಒಂದು ಮಟ್ಟಕ್ಕೆ ಓಕೆ. ಬಟ್ ಇಫ್ ಅಟ್ ಆಲ್ ಯುವರ್ ಪೀರಿಯಡ್ಸ್ ಆರ್ ಗೋಯಿಂಗ್ ಮೋರ್ ದೆನ್ ದಟ್, ಅಂದ್ರೆ 60 ದಿನ 90 ದಿನ, ಒಬ್ರೊಬ್ರು 6 monthsಗೆ ಆಗ್ತಾರೆ, ಅಂತವರಿಗೆ ವಾಟ್ ಹ್ಯಾಪನ್ಸ್, ಅದೇ they'll start gaining excess of weight. ಆ ವೇಟ್ ಇಳಿಸೋದು ತುಂಬಾ ಕಷ್ಟ. ಸೊ ಇಟ್ಸ್ ಅನ್ ಅಲಾರಾಮ್. ನಿಂದು 45 ದಿನದ ಮೇಲೆ ದಾಡ್ತಾ ಇದೆ ಅಂತ ಅಂದ್ರೆ ಯು ಹ್ಯಾವ್ ಟು ಗೋ ಅಂಡ್ ಕಾಂಟ್ಯಾಕ್ಟ್ ದ ಡಾಕ್ಟರ್ ದಟ್ ದೇರ್ ಇಸ್ ಸಮ್ ಪ್ರಾಬ್ಲಮ್. ಅಂದ್ರೆ ನನ್ನ ಮೈಯಲ್ಲಿ ಏನೋ ಪ್ರಾಬ್ಲಮ್ ಆಗ್ತಾ ಇದೆ, ಇಟ್ ಇಸ್ ನಾಟ್ ರೆಸ್ಪಾಂಡಿಂಗ್, ಪೀರಿಯಡ್ಸು ಸರಿಯಾಗಿ ಫ್ಲೋ ಆಗಲ್ಲ. ಸೊ ಪಾಲಿಸಿಸ್ಟಿಕ್ ಓವರೀಸ್ ಅಲ್ಲಿ ಏನು ಅಂತ ಅಂದ್ರೆ ಒಂದು ಆನೋವ್ಯುಲೇಷನ್ ಅಂತ ಅಂದ್ರೆ ಎಗ್ ರಿಲೀಸ್ ಆಗಿಲ್ಲ ಅಂದ್ರೆ ಪೀರಿಯಡ್ಸ್ ಹೆಂಗಾಗುತ್ತೆ ಅಂತ ಅಂದ್ರೆ ಒನ್ಸ್ ಇನ್ 3 months ಆದ್ರೂ ಇಟ್ ವಿಲ್ ಬಿ ಕಂಟಿನ್ಯೂಸ್ಲಿ ಫಾರ್ 10 to 15 days. ಇಲ್ಲ ಇಟ್ ವಿಲ್ ಬಿ ಲೈಕ್ ಜಸ್ಟ್ ನಾರ್ಮಲ್ ಫ್ಲೋ, ಅಂದ್ರೆ 2-3 days ಪೀರಿಯಡ್ಸ್ ಆಗ್ಬಿಟ್ಟು ಫ್ಲೋ ಕಡಿಮೆ ಆಗ್ಬಿಟ್ಟು ಸ್ಟಾಪ್ ಆಗುತ್ತೆ. ಸೊ ದಟ್ ಮೀನ್ಸ್ ನಿಂದು ಬ್ಲೀಡಿಂಗು ಸರಿಯಾಗಿ ಆಗ್ತಿಲ್ಲ. ಸೊ ಇವೆಲ್ಲ ಈಸ್ ದ ಸಿಂಪ್ಟಮ್ಸ್ ಆಫ್ ಪಾಲಿಸಿಸ್ಟಿಕ್ ಓವರೀಸ್. ಓಕೆ ಡಾಕ್ಟರ್, ಒಬ್ರು ಕಾಲರ್ ಇದ್ದಾರೆ ರಾಯಚೂರಿನಿಂದ, ಮೌನೇಶ್ ಅಂತ. ನಮಸ್ತೆ. ನಮಸ್ತೆ ಮೇಡಮ್. ಡಾಕ್ಟರ್ ಇದ್ದಾರೆ, ತಮ್ಮ ಸಮಸ್ಯೆ ಏನ್ ಕೇಳಿ? ನಮಸ್ತೆ ಮೇಡಮ್. ನಮಸ್ತೆ ಸರ್, ಹೇಳಿ. ಮೇಡಮ್, ನಮ್ಮ ರಾಯಚೂರಿಂದ ಮಾತಾಡ್ತಿರೋದು. ಓಕೆ. ನಮ್ಮ ಮ್ಯಾರೇಜ್ ಆಗಿ 1 year ಆಗಿದೆ. ಓಕೆ. ಇನ್ನು ನಾವು ಇದು ಮಕ್ಕಳಿಗೆ ಟ್ರೈ ಮಾಡ್ತಾ ಇದೀವಿ, ಆಗ್ತಾ ಇಲ್ಲ. ಓಕೆ. ಅದಕ್ಕೆ ಏನ್ ಪ್ರಾಬ್ಲಮ್ ಮೇಡಮ್? ಅದಕ್ಕೆ ಸರ್, ಇವಾಗ ಫಸ್ಟ್ ನಾನು ಕೇಳಬೇಕಾಗೋದು, ನಿಮ್ಮ ಮಿಸ್ಸಸ್ ಅವರಿಗೆ ಪೀರಿಯಡ್ಸ್ ಕರೆಕ್ಟ್ ಆಗಿ ತಿಂಗಳ ಆಗುತ್ತಾ ಸರ್? ಆಗ್ತಿದೆ ಮೇಡಮ್. ಸ್ವಲ್ಪ ಅದು ದಿನಾಂಕಗಳು ಚೇಂಜ್ ಆಗ್ತಿದೆ ಮೇಡಮ್. 5 ದಿನ 10 ದಿನ ಈ ತರ ಎಲ್ಲ ಮುಂದಕ್ಕೆ ಆಗ್ತಿದೆ. ಒಂದ್ಸಲ ಜಲ್ದಿ ಆಗ್ತಾರೆ, ಈ ತರ ಎಲ್ಲ ಆಗ್ತಿದೆ ಮೇಡಮ್. ಓಕೆ. ರೀಸೆಂಟ್ ಆಗಿ ಏನಾರ ಬ್ಲಡ್ ಟೆಸ್ಟ್ ಅಥವಾ ಸ್ಕ್ಯಾನಿಂಗ್ ಏನಾರ ಮಾಡಿಸಿದಿರಾ ಸರ್? ಇಲ್ಲ ಮೇಡಮ್, ಅದಕ್ಕೋಸ್ಕರವಾಗಿನೇ ಅಲ್ಲಿ ಪಕ್ಕದ ಮಸ್ಕಿ ಅಂತಿದೆ ಮೇಡಮ್, ಅಲ್ಲಿ ತೋರ್ಸ್ಕೊಂಡ್ ಬಂದಿದ್ವಿ. ಸರಿ, ಇವಾಗ ಪೀರಿಯಡ್ ಆಗಿ 2ನೇ ದಿನಕ್ಕೆ ಕೆಲವು ಹಾರ್ಮೋನ್ ಟೆಸ್ಟ್ ಇರ್ತವೆ ಸರ್. ಅಂದ್ರೆ ನಿಮ್ಮ ಅವರ ಗರ್ಭಕೋಶ ಮತ್ತೆ ಅವರ ಅಂಡಾಂಶ ಹೇಗೆ ಕೆಲಸ ಮಾಡ್ತಾ ಇದೆ ಅಂತ ಅನ್ಬಿಟ್ಟು ಹಾರ್ಮೋನ್ ಟೆಸ್ಟ್ಗಳು ಇರುತ್ತೆ. ಆಮೇಲೆ ಒಂದು ಸ್ಕ್ಯಾನಿಂಗ್ ಇರುತ್ತೆ. ಸ್ಕ್ಯಾನಿಂಗ್ ಅಲ್ಲಿ ನಮ್ದು ಟ್ಯೂಬ್ ಹೆಂಗಿರುತ್ತೆ, ಓವರೀಸ್ ಹೆಂಗಿರುತ್ತೆ, ಗರ್ಭಕೋಶ ಹೇಗಿರುತ್ತೆ ಅಂತ ನಮ್ಗೆ ಗೊತ್ತಾಗುತ್ತೆ. ಸೊ ದಯವಿಟ್ಟು ಅದನ್ನ ಟೆಸ್ಟ್ ಫಸ್ಟ್ ಮಾಡಿಸಿ, ಪ್ಲಸ್ ನಿಮ್ದು ವೀರ್ಯಾಂಶ ಟೆಸ್ಟ್ ಇನ್ನು ಒಂದು ಮಾಡಿಸ್ಬೇಕು. ಅದು ಮಾಡಿಸ್ಕೊಂಡು ಆ ರಿಪೋರ್ಟ್ಗಳೆಲ್ಲ ನಾರ್ಮಲ್ ಇತ್ತು ಅಂತ ಅಂದ್ರೆ ಬೇಕಾದ್ರೆ ಇನ್ನೂ ಒಂದು 3 ತಿಂಗಳು ನೀವು ಟ್ರೈ ಮಾಡಬಹುದು. ಓಕೆ, ಧನ್ಯವಾದ ಕರೆ ಮಾಡೋದಕ್ಕಾಗಿ. ವೀಕ್ಷಕರೇ, ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಸ್ಮಾಲ್ ಬ್ರೇಕ್ ನಂತರ. ರಾಮರ ಹಾಸ್ಪಿಟಲ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇದೀಗ ತುರುವೇಕೆರೆಯಿಂದ ವರ್ಷಿತಾ ಅಂತ ಕಾಲರ್ ಇದ್ದಾರೆ. ನಮಸ್ತೆ ಮಾ. ನಮಸ್ತೆ ಮ್ಯಾಮ್. ಡಾಕ್ಟರ್ ಇದ್ದಾರೆ, ತಮ್ಮ ಪ್ರಶ್ನೆ ಏನ್ ಕೇಳಿ? ನಮಸ್ತೆ ವರ್ಷಿತಾ. ಮ್ಯಾಮ್, ನಂದು ಮುಂಚೆ ಪೀರಿಯಡ್ ಕರೆಕ್ಟ್ ಆಗಿ ಮಂತ್ಲಿ ಆಗ್ತಾ ಇತ್ತು. ಇವಾಗ 2 monthsಗೆ 3 monthsಗೆ ಆಗ್ತಿದೆ. ಓಕೆ, ಇವಾಗ 2 months ಇಂದ 3 months ಇಂದ ಆಗ್ತಾ ಇದೆ ಅನ್ಬಿಟ್ಟು ಏನಾರ ಸ್ಕ್ಯಾನಿಂಗ್ ಏನಾರ ಮಾಡಿಸಿದ್ರಾ ನೀವು? ಇಲ್ಲ ಮ್ಯಾಮ್, ಇವಾಗ ರೀಸೆಂಟ್ ಆಗಿ ಆಗ್ತಿದೆ. ಬ್ಲೀಡಿಂಗ್ ಜಾಸ್ತಿ ಹೋಗುತ್ತೆ. ಕಾಲೇಜ್ಗೆ ಹೋಗೋದು ಕಷ್ಟ ಆಗ್ತೈತೆ, ಒಂದೊಂದ್ಸರಿ ಜಾಸ್ತಿ ಪೇನ್ ಬರುತ್ತೆ. ಓಕೆ, ಇವಾಗ ಹಂಗಾರೆ ಒಂದು ಅಲ್ಟ್ರಾಸೌಂಡ್ ಮಾಡಿಸ್ಬಿಡಪ್ಪ. ಅಲ್ಟ್ರಾಸೌಂಡ್ ಅಲ್ಲಿ ಅಕಸ್ಮಾತ್ ಏನಾರ ಪಾಲಿಸಿಸ್ಟಿಕ್ ಓವರೀಸ್ ಏನಾರ ಇದೆಯಾ ಅಂತ ನೋಡ್ಬೇಕು. ಅದ್ರ ಜೊತೆಗೆ ಒಂದು ಥೈರಾಯ್ಡ್ ಟೆಸ್ಟ್ ಅನ್ನು ಮಾಡಿಸ್ಬೇಕು. ಬಿಕಾಸ್ ಇವಾಗ ಪಾಲಿಸಿಸ್ಟಿಕ್ ಓವರೀಸ್ ಇತ್ತು ಅಂತ ಅಂದ್ರೆ ಥೈರಾಯ್ಡ್ ಬರೋ ಸಮಸ್ಯೆನೂ ಜಾಸ್ತಿ ಇದೆ. ಅದಕ್ಕೋಸ್ಕರ ಇವೆರಡೂ ಬ್ಲಡ್ ಟೆಸ್ಟ್ ಮಾಡಿಸ್ಬೇಕು.
ಧನ್ಯವಾದ ಕರೆ ಮಾಡೋದಕ್ಕಾಗಿ. ತಾವು ಹೇಳ್ತಾ ಇದ್ರಿ ಡಾಕ್ಟರ್, ಯಾವೆಲ್ಲ ಸಮಸ್ಯೆಗಳು ತಂದೊಡ್ಡುತ್ತೆ, ಅದರಲ್ಲಿ ಸ್ಟ್ರೆಸ್ ಕೂಡ ಒಂದು ಅಂತ ಹೇಳ್ಬಿಟ್ಟು. ಸೊ PCOS ಆಗೋದಕ್ಕೆ ಸ್ಟ್ರೆಸ್ ಕೂಡ ಒಂದು ಕಾರಣ ಆಗುತ್ತಾ? ಯಾಕಂತ ಹೇಳಿದ್ರೆ ಇತ್ತೀಚಿನ ದಿನದಲ್ಲಿ ತಮ್ಮ ಕರಿಯರ್ ಮೇಲೆ ಕಾನ್ಸಂಟ್ರೇಟ್ ತುಂಬಾ ಜನ ಮಾಡ್ತಾರೆ, ಅದ್ರ ಭರದಲ್ಲಿ ತಮ್ಮ ಹೆಲ್ತ್ ಬಗ್ಗೆ ನಿರ್ಲಕ್ಷ್ಯ ವಹಿಸ್ತಾರೆ. ಸೊ ಹೀಗಾಗಿ ಇದು ಎಲ್ಲೋ ಒಂದ್ ಕಡೆ ಕಾರಣ ಆಗುತ್ತೆ. ಎಷ್ಟು ಮಟ್ಟಿಗೆ ಮೇಜರ್ ಒಂದು ಪಾರ್ಟ್ ನ ವಹಿಸುತ್ತೆ ಅಂತ ಹೇಳ್ತೀರಾ? ಸೊ ಸ್ಟ್ರೆಸ್ ಫ್ಯಾಕ್ಟರ್, ಹೌದು, ಸ್ಟ್ರೆಸ್ ಫ್ಯಾಕ್ಟರ್ ಇಸ್ ಇಂಬೈಡೆಡ್ ಅ ಲಾಟ್. ಅಂದ್ರೆ ತುಂಬಾ ಜನ ಹೆಣ್ಮಕ್ಳು ಇವಾಗ ಎಲ್ಲರೂ ಆಸ್ ಐ ಸೆಡ್ ಕೆರಿಯರ್ ಓರಿಯೆಂಟೆಡ್ ಅಂಡ್ ಹೋಮ್ ವರ್ಕಿಂಗ್ ಫ್ರಮ್ ಹೋಮ್ ಅಂತವ್ರಾದಾಗಿಂದ ಸೊ ದ ಹಾರ್ಮೋನಲ್ ಲೆವೆಲ್ಸ್ ಒಳಗಡೆನೆ ಹೆಚ್ಚು ಕಡಿಮೆ ಆಗಿ, ಸೊ ಅದನ್ನೇ ನಾನು ನಿಮ್ಗೆ ಹೇಳಿದ್ದು, ಟೆಸ್ಟೋಸ್ಟೆರಾನ್ ಲೆವೆಲ್ಸ್ ಜಾಸ್ತಿ ಆಗ್ತಾ ಇದೆ. ಬಿಕಾಸ್ ಆಫ್ ದಿಸ್ ದ ಓವ್ಯುಲೇಷನ್ ಅಂದ್ರೆ ಏನ್ ಪೀರಿಯಡ್ಸ್ ರೆಗ್ಯುಲರೈಸೇಷನ್ ಆಗಬೇಕು ಅಥವಾ ಎಗ್ ರಿಲೀಸ್ ಆಗಬೇಕು, ದಟ್ ಇಸ್ ಡಿಕ್ರೀಸಿಂಗ್. ಆಲ್ಮೋಸ್ಟ್ ಸ್ಟ್ರೆಸ್ ರಿಲೆವೆಂಟ್ ಅಂತ ಅಂದ್ರೆ ಇಟ್ ಈಸ್ ಇಂಬೈಡಿಂಗ್ ಇನ್ ಎವ್ರಿಥಿಂಗ್. ಅಂದ್ರೆ ಯೂಶಲಿ ಇವಾಗ ಮೆನಿ ಆಫ್ ದೆಮ್ ಪಾಲಿಸಿಸ್ಟಿಕ್ ಓವರೀಸ್ ಇದ್ದವರಿಗೆ ಬಿಕಾಸ್ ಆಫ್ ದ ಸ್ಟ್ರೆಸ್ ಥೈರಾಯ್ಡ್ ಇವಾಗೂ ಜಾಸ್ತಿ ಆಗ್ತಾ ಇದೆ. ಅಂದ್ರೆ ಥೈರಾಯ್ಡ್ ಬರೋ ಚಾನ್ಸಸ್ ಜಾಸ್ತಿ ಆಗಿದೆ. ಸೊ ಇವೊಂದು ಎಷ್ಟೇ ಸ್ಟ್ರೆಸ್ ಅಲ್ಲಿ ಇದ್ದು ನಾವು ಅದೇ ಪೇಷಂಟಿಗೆ ಹೇಳೋದು, ಅಟ್ಲೀಸ್ಟ್ 10 to 15 minutes ಆಫ್ ಮೆಡಿಟೇಷನ್ ಆರ್ ಅಥವಾ ಒಂದು ಸ್ವಲ್ಪ ಯೋಗ ಆರ್ ಸಮ್ ವಾಕಿಂಗ್ that will really lessen your burden of stress and your hormonal levels, the synthesizing will be good and your hormonal balance correct ಆಗುತ್ತೆ ಅಂತ ನಾವು ಪೇಷಂಟಿಗೆ ಅದನ್ನೇ ಹೇಳೋದು. ಓಕೆ ಡಾಕ್ಟರ್, ಒಬ್ರು ಕಾಲರ್ ಇದ್ದಾರೆ ಬೆಂಗಳೂರಿನಿಂದ, ರಶ್ಮಿ ಅಂತ. ನಮಸ್ತೆ ಮಾ. ಹಲೋ, ನಮಸ್ತೆ ಮ್ಯಾಮ್. ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹೇಳಿ ರಶ್ಮಿ. ಹಾ ಮ್ಯಾಮ್, ಡಾಕ್ಟರ್ ಹತ್ರ ಮಾತಾಡ್ಬೇಕಿತ್ತು. ಹೇಳಿ, ಮಾತಾಡಿ. ಹಲೋ, ಮಾತಾಡಿ. ಟಿವಿ ವಾಲ್ಯೂಮ್ ಕಡಿಮೆ ಮಾಡ್ಬಿಟ್ಟು ಡೈರೆಕ್ಟ್ ಆಗಿ ಫೋನ್ ಅಲ್ಲಿ ಮಾತಾಡಿ. ಡಾಕ್ಟರ್ ಇದ್ದಾರೆ, ತಮ್ಮ ಪ್ರಶ್ನೆಯನ್ನು ಕೇಳಿ ಮಾ. ನಾಳೆ ಕರೆ ಕಟ್ ಆಗಿದೆ. ಈಗ ಡಾಕ್ಟರ್, PCOS ಸಮಸ್ಯೆಯಿಂದ ಸಾಕಷ್ಟು ಮಹಿಳೆಯರು ಕೂಡ ಬಳಲ್ತಾ ಇರ್ತಾರೆ. ಹಾಗಾದ್ರೆ ಅವರಿಗೆ ಒಂದು ಶಾಶ್ವತ ಪರಿಹಾರ ಅನ್ನೋದು ಸಿಗ್ತಾ ಇರೋದಿಲ್ಲ. ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೊಂಡ್ರು ಕೂಡ ಒಂದು ಅವರಿಗೆ ಟ್ರೀಟ್ಮೆಂಟ್ ಅಂತ ಬೇಕಾಗಿರುತ್ತೆ. ಸೊ ತಾಮರ ಹಾಸ್ಪಿಟಲ್ ಅಲ್ಲಿ ಯಾವ ರೀತಿಯಾದಂತಹ ಟ್ರೀಟ್ಮೆಂಟ್ ಇದೆ ಇದಕ್ಕೆ? ಸೊ ಇವಾಗ ಫಸ್ಟ್ ನಮಗೆ ಪಾಲಿಸಿಸ್ಟಿಕ್ ಓವರೀಸ್ ಅಂತ ಬಂದು ಅವರು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇದಾರೆ ಅಂದ್ರೂ ನಿಲ್ತಿಲ್ಲ ಅಂತ ಅಂದ್ರೆ ನಾವು ಫಸ್ಟ್ ಅವರಿಗೆ ನೋಡೋದು ಬೇಸಿಕ್ ಅವ್ರದ್ದು ಹಾರ್ಮೋನಲ್ ಲೆವೆಲ್ಸ್ ನೋಡ್ತೀವಿ ನಾವು. ಅಂದ್ರೆ ಅವ್ರದ್ದು ಓವರೀಸ್ ಹೇಗಿದೆ, ಅವರ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಅಲ್ಲಿ ಹೌ ಇಸ್ ದೇರ್ ಓವರಿಯನ್ ವಾಲ್ಯೂಮ್ ಎಷ್ಟಿದೆ, ಆಮೇಲೆ ವಿಚ್ ರೇಂಜ್ ಆಫ್ PCOD ಶಿ ಬಿಲಾಂಗ್ಸ್. ಸೊ ಇದನ್ನ ನಾವು ಹೆಂಗೆ ಡಿಟೆಕ್ಟ್ ಮಾಡ್ತೀವಿ ಅಂದ್ರೆ ಒಂದು ಹಾರ್ಮೋನಲ್ ಅನಾಲಿಸಿಸ್, ಅದರಲ್ಲಿ ನಾವು AMH ಅಂತ ಹೇಳ್ತೀವಿ, ಅಂದ್ರೆ ಆಂಟಿಮುಲೇರಿಯನ್ ಹಾರ್ಮೋನ್ ಅಂತ ಹೇಳ್ತೀವಿ. ಇದು ನಾರ್ಮಲ್ ಆಗಿ ಇಟ್ ವಿಲ್ ಬಿ ಬಿಟ್ವೀನ್ 2.5 to 5 ಅಪ್ ಟು 6 ವರೆಗೂ ಇಟ್ ಇಸ್ ನಾರ್ಮಲ್. ಸೊ ಇದು ಏಜ್ ಅಡ್ವಾನ್ಸ್ ಆದಂಗೆ ಈ AMH ಕಡಿಮೆ ಹಾಕೊಂತ ಹೋಗುತ್ತೆ. ಅಂದ್ರೆ ಇದು ಎಗ್ ರಿಸರ್ವ್ ನ ಡಿಟರ್ಮಿನ್ ಮಾಡುತ್ತೆ ಮತ್ತೆ ಎಗ್ ಕ್ವಾಲಿಟಿನ ಡಿಟರ್ಮಿನ್ ಮಾಡುತ್ತೆ. ಸೊ ಇದು ಕಡಿಮೆ ಹೋದಂಗೆ ದ ಪ್ರೆಗ್ನೆನ್ಸಿ ಚಾನ್ಸಸ್ ಕಡಿಮೆ ಆಗುತ್ತೆ. ಒಂದು ಪಕ್ಷ ಇದು ಜಾಸ್ತಿ ಇತ್ತು, ಸಪೋಸ್ 6.5, 7.5, 8.5 ಅಂದ್ರೆ ಇದು ಇಟ್ ವಿಲ್ ಇಂಡಿಕೇಟ್ ದಟ್ ಪೇಷಂಟ್ ಇಸ್ ಹ್ಯಾವಿಂಗ್ ಪಾಲಿಸಿಸ್ಟಿಕ್ ಓವರೀಸ್. ಸೊ ಇಲ್ಲಿ ಮೈಲ್ಡ್, ಮಾಡರೇಟ್, ಸಿವಿಯರ್ ಅಂತ ಹೇಳ್ತೀವಿ ನಾವು. ಮೈಲ್ಡ್ ಟು ಮಾಡರೇಟ್ ನಾವು ಟ್ಯಾಬ್ಲೆಟ್ಸ್ ಇಂದ ನಾವು ಇದನ್ನ ಕಡಿಮೆ ಮಾಡಬಹುದು. ಹೆಂಗೆ ಅಂತ ಅಂದ್ರೆ ಹಾರ್ಮೋನಲ್ ಥೆರಪಿ ಕೊಡ್ತೀವಿ ನಾವು. 21 days ಮಾತ್ರೆ ಕೊಟ್ಬಿಟ್ಟು, ಪಿಲ್ಸ್ ಕೊಟ್ಬಿಟ್ಟು, ಓರಲ್ ಕಾಂಟ್ರಸೆಪ್ಟಿವ್ ಪಿಲ್ಸ್ ಕೊಟ್ಬಿಟ್ಟು, ಸೊ ವಿ ವಿಲ್ ಗಿವ್ ಇಟ್ ಫಾರ್ 3 to 6 months ಸೊ ದಟ್ ಪೇಷಂಟ್ ಎವ್ರಿ ಮಂತ್ ಬ್ಲೀಡಿಂಗ್ ಆಗಬೇಕು, ಕರೆಕ್ಟ್ ಆಗಿ ಬ್ಲೀಡಿಂಗ್ ಆಗಬೇಕು. ಬ್ಲೀಡಿಂಗ್ ಆದ್ಮೇಲೆ ಪುನಃ 6 months ಆದ್ಮೇಲೆ ಅವ್ರದ್ದು ಓವರಿಯನ್ ವಾಲ್ಯೂಮ್ ನ ನೋಡ್ಕೊಂಡು, ಅವ್ರದ್ದು AMH ನೋಡ್ಕೊಂಡು, ಆಮೇಲೆ ಶಿ ಕ್ಯಾನ್ ಟ್ರೈ ಫಾರ್ ಅ ನ್ಯಾಚುರಲ್ ಪ್ರೆಗ್ನೆನ್ಸಿ. ಸಪೋಸ್ ಇಫ್ ದ AMH ವ್ಯಾಲ್ಯೂ ಈಸ್ ಮೋರ್ ದೆನ್ 11, 12, 13 ಆ ತರ ಏನಾರ ಇತ್ತು ಅಂತ ಅಂದ್ರೆ ಇದು ಸಿವಿಯಾರಿಟಿ ಇಸ್ ತುಂಬಾ ಜಾಸ್ತಿ. ಅಂದ್ರೆ ನಾನು ಎಷ್ಟೇ ಹಾರ್ಮೋನ್ ಟ್ಯಾಬ್ಲೆಟ್ ಕೊಟ್ರು ಇವ್ರದ್ದು ಓವ್ಯುಲೇಷನ್ ಸರಿಯಾಗಿ ಆಗಲ್ಲ ಅಂಡ್ PCOD ಲೆವೆಲ್ ಇಸ್ ಮೋರ್. ಸೊ ಇಂಥವರಿಗೆ ನಾವೇನ್ ಮಾಡ್ತೀವಿ, ಲ್ಯಾಪ್ರೋಸ್ಕೋಪಿಕ್ ಡ್ರಿಲ್ಲಿಂಗ್ ಅಂತ ಹೇಳ್ತೀವಿ, ಅಂದ್ರೆ ಪಂಚರಿಂಗ್. ಸೊ ಥ್ರೂ ಲ್ಯಾಪ್ರೋಸ್ಕೋಪಿ ನಾವು ಆ ಓವರೀಸ್, 2 ಓವರೀಸ್ಗೆ ವಿ ವಿಲ್ ಪಂಚರ್. ಅಂದ್ರೆ ನಾವು ಸೊ ದಟ್ ದ ಓವರೀಸ್ ಶ್ರಿಂಕ್ಸ್ ಅಂಡ್ ದ ವಾಲ್ಯೂಮ್ ಗೆಟ್ಸ್ ರೆಡ್ಯೂಸ್ಡ್ ಅಂಡ್ ದ ಲೇಡಿ ಕ್ಯಾನ್ ಗೋ ಫಾರ್ ನ್ಯಾಚುರಲ್ ಸೈಕಲ್ ಆಫ್ ಪ್ರೆಗ್ನೆನ್ಸಿ. ಅಂದ್ರೆ ನ್ಯಾಚುರಲ್ ಆಗಿ ಅವ್ರ ಪ್ರೆಗ್ನೆನ್ಸಿಗೆ ಟ್ರಯಲ್ ಮಾಡಬಹುದು. ಸೊ ಇದು ಫಸ್ಟ್. ಒಂದ್ಸತಿ ಪೇಷಂಟ್ ಅಕಸ್ಮಾತ್ ಇಲ್ಲ AMH ಲೆವೆಲ್ ಎಲ್ಲ ನಾರ್ಮಲ್ ಆಗಿದೆ, ಓನ್ಲಿ ಲಿಟಲ್ ಬಿಟ್ ಆಫ್ ಮೈನರ್ PCOD ಇತ್ತು ಅಂತ ಅಂದಾಗ ನಾವು ಅವರಿಗೆ ಓವ್ಯುಲೇಷನ್ ಇಂಡಕ್ಷನ್ ಅಂತ ಅಂತೀವಿ. ಅಂದ್ರೆ ಮೊಟ್ಟೆ ಎದ್ದೋಳಕ್ಕೆ ನಾವು ಮಾತ್ರೆ ಕೊಡ್ತೀವಿ. ಈ ಮಾತ್ರೆ ಕೊಟ್ಬಿಟ್ಟು ಅವರಿಗೆ ರೊಟೀನ್ ಆಗಿ ಸ್ಕ್ಯಾನಿಂಗ್ ಮಾಡ್ಬಿಟ್ಟು ಫ್ರಮ್ day 10 to day 14 ರೊಟೀನ್ ಸ್ಕ್ಯಾನ್ ಮಾಡ್ಬಿಟ್ಟು ಅವ್ರದ್ದು ಎಗ್ಗು ಚೆನ್ನಾಗಿ ಬಂದಾಗ ಅವರಿಗೆ ಗಂಡ ಹೆಂಡತಿ ಕಾಂಟ್ಯಾಕ್ಟ್ ಅಲ್ಲಿ ಇರಿ, ಆಮೇಲೆ 15 days ಆದ್ಮೇಲೆ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ಕೊಂಡ್ ಬನ್ನಿ ಅಂತ ಈ ತರ ಒಂದು 3-4 cycles ನ ನಾವು ಟ್ರೈ ಮಾಡಬಹುದು. ಸಪೋಸ್ ಇದ್ರಲ್ಲೂ ಪ್ರೆಗ್ನೆನ್ಸಿ ನಿಲ್ಲಿಲ್ಲ ಅಂದ್ರೆ ಇವನ್ ವಿತ್ ದ ಇಂಡಕ್ಷನ್ ಅಂತ ಅಂದಾಗ ನೆಕ್ಸ್ಟ್ ನಾವು ಮಾಡೋದು IUI ಆರ್ IVF ಗೆ ನಾವು ಆಪ್ಷನ್ ಕೊಡೋದು. ಸೊ ಡಾಕ್ಟರ್ ಇದ್ರ ಬಗ್ಗೆ, IVF ಬಗ್ಗೆ ಮಾತನಾಡೋಣ. ಒಬ್ರು ಕಾಲರ್ ಇದ್ದಾರೆ ಶಿವಮೊಗ್ಗದಿಂದ, ಶುಭ ಅಂತ. ನಮಸ್ತೆ ಮಾ. ಹಲೋ ಮೇಡಮ್, ನಮಸ್ತೆ. ಡಾಕ್ಟರ್ ಇದ್ದಾರೆ, ಮಾತನಾಡಿ.
ಮೇಡಮ್ ನಾವು ಮದುವೆಯಾಗಿ 3 ವರ್ಷ ಆಯ್ತು, ಆದ್ರೆ ಮಗು ಇನ್ನೂ ಆಗಿಲ್ಲ ಮೇಡಮ್ ನಮಗೆ. ಓಕೆ. ಸೊ ನಾವು ಡಾಕ್ಟರ್ ತುಂಬಾ ಕನ್ಸಲ್ಟ್ ಮಾಡ್ತಾನೆ ಇದೆ, ಅದೇ ಒಂದ್ಸರಿ PCOD ಇದೆ ಅಂತ ಹೇಳ್ತಾರೆ, ಓಕೆ. ಒಂದ್ಸರಿ PCOD ಇದೆ ಅಂತ ಹೇಳಿದ್ರು. ಟಿವಿ ವಾಲ್ಯೂಮ್ ಕಂಪ್ಲೀಟ್ ಆಗಿ ಮ್ಯೂಟ್ ಮಾಡಿ ಡೈರೆಕ್ಟ್ ಆಗಿ ಫೋನ್ ಅಲ್ಲಿ ಮಾತನಾಡಿ ಮಾ. ಇಲ್ಲ ಅವ್ನು ಸರ್ ಯೂಸ್ ಮಾಡಿದ್ದೇನೆ ಮೇಡಮ್. ಆತರ ಹಂಗೆ ಹೇಳಿದ್ರೆ ಮೊನ್ನೆ 3 ತಿಂಗಳು ಇದು ಪ್ರೆಗ್ನೆನ್ಸಿ ಆಗಿದ್ದೆ ಮೇಡಮ್. ಆದ್ರೆ ಸ್ಕ್ಯಾನಿಂಗ್ ಮಾಡೋಣಕ್ಕೆ ಬ್ಲೀಡಿಂಗ್ ಕಾಣಿಸ್ಕೊಂತು, ಹೋಯ್ತು. ಓಕೆ. ಸೊ ಮತ್ತೆ ಏನಾರ ಪುನಃ ಟೆಸ್ಟಿಂಗ್ ಏನಾರ ಮಾಡಿಸಿದ್ರಾ ಅಮ್ಮ? ಬ್ಲಡ್ ಟೆಸ್ಟ್ ಏನಾರ ಮಾಡಿಸಿದ್ರಾ? ಹಾರ್ಮೋನಲ್ ಟೆಸ್ಟ್? ಹಾ ಮೇಡಮ್, ಆಮೇಲೆ ಬ್ಲೀಡಿಂಗು ಸ್ವಲ್ಪ ಹೋಯ್ತು ಆತರ ಆಗಿ, ಆದ್ರೆ ಇಲ್ಲಿ ಸ್ಟಾಕ್ ಆಗಿ ಊದಿದೆ ಅನಿಸ್ತಾ ಇದೆ. ಓಕೆ. DNC ಮಾಡಿಸ್ಬೇಕು ಅಂತ ಹೇಳಿದ್ರು ಡಾಕ್ಟರ್. ಹೌದಮ್ಮ, ಒಂದ್ಸತಿ DNC ಮಾಡಿಸ್ಬೇಕು. ಬಿಕಾಸ್ ದಟ್ ವಿಲ್ ಇಂಪ್ರೂವೈಸ್, ಅಂದ್ರೆ ನಿಮ್ಮ ಪ್ರೆಗ್ನೆನ್ಸಿ ನಿಲ್ಲಕ್ಕೆ ಅದು ಇಂಪ್ರೂವೈಸ್ ಮಾಡುತ್ತೆ. ಬಟ್ ಅದ್ರ ಜೊತೆಗೆ ನಾನು ಹೇಳಿರ್ತಕ್ಕಂಥ ಬ್ಲಡ್ ಟೆಸ್ಟ್ ಏನಿದೆಯಲ್ಲ, ಹಾರ್ಮೋನಲ್ ಟೆಸ್ಟ್, ಅದನ್ನ ನೀವು ಮಾಡಿಸ್ಬೇಕು ಪುನಃ. ಥ್ಯಾಂಕ್ ಯು ಮಾ ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್, ತಾವು ಹೇಳ್ತಾ ಇದ್ರಿ ಈಗ ಇನ್ಫರ್ಟಿಲಿಟಿ ಸಮಸ್ಯೆಯಿಂದ ಸಾಕಷ್ಟು ಜನ ಬಳಲ್ತಾ ಇರ್ತಾರೆ, ಅವರಿಗೆ IVF ಟ್ರೀಟ್ಮೆಂಟ್ ಒಂದು ಬೆಸ್ಟ್ ಟ್ರೀಟ್ಮೆಂಟ್ ಅಂತಾನೆ ಹೇಳಲಾಗುತ್ತೆ. ಸೊ ತಾಮ್ರ ಹಾಸ್ಪಿಟಲ್ ನಲ್ಲಿ ಯಾವ ರೀತಿಯಾದಂತಹ ಚಿಕಿತ್ಸಾ ವಿಧಾನ ಇದೆ? ಸೊ IVF ಟ್ರೀಟ್ಮೆಂಟ್ ಫಾರ್ PCOD ಯಾವಾಗ ಹೇಳ್ತೀವಿ ಅಂತ ಅಂದ್ರೆ, ಎಲ್ಲಾ ರೀತಿಯಿಂದ ಟ್ರೈ ಮಾಡಿ ಪೇಷಂಟು, ಅಂದ್ರೆ ಓವ್ಯುಲೇಷನ್ ಇಂಡಕ್ಷನ್ ಮತ್ತೆ IUI ಟ್ರೈ ಮಾಡಿ ಸ್ಟಿಲ್ ಅದು ರೆಸಿಸ್ಟೆಂಟ್ ಓವರಿ ಅಂತ ಹೇಳ್ತೀವಿ. ಅಂದ್ರೆ ನಾವು ಏನೇ ಕೊಟ್ರು ದ ಓವರಿ ಇಸ್ ನಾಟ್ ರೆಸ್ಪಾಂಡಿಂಗ್ ಅಂದಾಗ ದೆನ್ ವಿ ವಿಲ್ ಗೋ ಥ್ರೂ ಅನ್ IVF. ಅಂದ್ರೆ ಪೇಷಂಟಿಗೆ ನಾವು IVF ರೆಕಮೆಂಡ್ ಮಾಡೋದು. IVF ರೆಕಮೆಂಡ್ ಮಾಡಿದಾಗ ಇಲ್ಲಿ ಇಂಜೆಕ್ಷನ್ಸ್ ಕೊಟ್ಟು ಎಲ್ಲಾ ಮೊಟ್ಟೆಗಳನ್ನು ಹೆಬ್ಬಿಸ್ಬಿಟ್ಟು ದೆನ್ ಅದನ್ನ ನಾವು ಅನಸ್ಥಿಷಿಯಾ ಅಂಡರ್ ನಾವು ತೆಗ್ದು ದೆನ್ ವಿ ವಿಲ್ ಡೂ ICSI, ಅಂದ್ರೆ ಇಂಟ್ರಾಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇನ್ಸೆಮಿನೇಷನ್ ಅಂತ ಹೇಳ್ತೀವಿ. ಸೊ ಇದನ್ನ ಈಚ್ ಎಗ್ ವಿಲ್ ಬಿ ಇನ್ಸರ್ಟೆಡ್ ವಿತ್ ದ ಒನ್ ಸಿಂಗಲ್ ಗುಡ್ ಸ್ಪರ್ಮ್. ಅದರಿಂದ ನಾವು ವಿ ವಿಲ್ ಲೀವ್ ಇಟ್ ಫಾರ್ ದ ಎಂಬ್ರಿಯೋ ಫಾರ್ಮೇಶನ್, ಅಂದ್ರೆ ಭ್ರೂಣ ಡೆವಲಪ್ ಆಗಕ್ಕೆ ನಾವು ಬಿಡ್ತೀವಿ. ಆ ಭ್ರೂಣ ಡೆವಲಪ್ ಆದ್ಮೇಲೆ ಆ ಭ್ರೂಣನ ತೆಗ್ದು ಗರ್ಭಕೋಶದಲ್ಲಿ ನಾವು 3ನೇ ದಿನಕ್ಕೋ ಇಲ್ಲ 5ನೇ ದಿನಕ್ಕೋ ನಾವು ಇದನ್ನ ಹಾಕ್ತಿವಿ. ಸೊ ಈ ತರ ಮಾಡಿದಾಗ ಸಕ್ಸಸ್ ರೇಟ್ ಅಂದ್ರೆ 25ರಿಂದ 30 ವರ್ಷಕ್ಕೆ ಯಾರು ತುಂಬಾ ಟ್ರೈ ಮಾಡ್ತಾ ಇದ್ದಾರೆ, ಆಮೇಲೆ ವೆರಿ ರೆಸಿಸ್ಟೆಂಟ್ ಪಾಲಿಸಿಸ್ಟಿಕ್ ಓವರೀಸ್ ಅಂತ ಅಂದ್ರೆ ವಿ ಹ್ಯಾವ್ ಅಚೀವ್ಡ್ ದ ಟಾರ್ಗೆಟ್ ಆಲ್ಮೋಸ್ಟ್ ಅರೌಂಡ್ 60 to 70%. ಸೊ ಅಲ್ಲಿವರೆಗೂ ನಾವು ಟಾರ್ಗೆಟ್ನ ಅಚೀವ್ ಮಾಡಿದ್ವಿ. ಅಕಸ್ಮಾತ್ ಏಜ್ ಗ್ರೂಪ್ ಜಾಸ್ತಿ ಆಯಿತು, ಬಿಕಾಸ್ ಏಜ್ ಆದಂಗೆ ನಾವು ನಿಮ್ಗೆ ಹೇಳಿದ್ದು ಕ್ವಾಲಿಟಿ ಆಫ್ ದ ಎಗ್ ವಿಲ್ ಬಿ ಡಿಟೋರಿಯೇಟೆಡ್, ಸ್ಪರ್ಮ್ ಕ್ವಾಲಿಟಿ ಹೇಗಿರಲ್ಲ, ಅವಾಗ ಅಲ್ಲೊಂದು 10 to 15% ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ನನ್ನ ಪ್ರಕಾರ ಅಕಸ್ಮಾತ್ ಯಾರೇ ಇವಾಗ ಪಾಲಿಸಿಸ್ಟಿಕ್ ಓವರೀಸ್ ಇದ್ದವರು ತುಂಬಾ ಕಡೆ ಟ್ರೈ ಮಾಡಿ ಅಂಡ್ ಸ್ಟಿಲ್ ದೇ ಆರ್ ಅನೇಬಲ್ ಟು ಕನ್ಸೀವ್ ಬಿಕಾಸ್ ಆಫ್ ದ ರೆಸಿಸ್ಟೆಂಟ್ PCOD, ಐ ಥಿಂಕ್ ಸೊ ದೇ ಆರ್ ದ ಕ್ಯಾಂಡಿಡೇಟ್ಸ್ ಫಾರ್ IVF. ಓಕೆ, ಈಗ ಹಾರ್ಮೋನಲ್ ಪ್ರಾಬ್ಲಮ್ಸ್ ಆಕರ್ ಆಗಲೇಬಾರ್ದು ಅಂತ ಹೇಳಿದ್ರೆ ಸ್ವಲ್ಪ ಅವಾಯ್ಡ್ ಮಾಡೋದಕ್ಕೆ ಚಾನ್ಸಸ್ ಇದೆಯಾ? ಯಾವ ರೀತಿಯಾದಂತಹ ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೋಬೇಕು ಅಂತೀರಾ ಡಾಕ್ಟರ್? ಮೇನ್ಲಿ ಇಸ್ ದ ಫುಡ್ ಹ್ಯಾಬಿಟ್ಸ್. ಸೊ ಯೂಶಲಿ ಇವಾಗ ನಾವು ಪೇಷಂಟ್ಸಿಗೆ ಏನು ಹೇಳೋದು ಅಂತ ಅಂದ್ರೆ ಕಾರ್ಬೋಹೈಡ್ರೇಟ್ಸ್ ಕಂಟೆಂಟ್ನ ಸ್ವಲ್ಪ ಕಡಿಮೆ ಮಾಡೋದು. ಕಾರ್ಬೋಹೈಡ್ರೇಟ್ಸ್ ಅಂದ್ರೆ ಏನು? ರೈಸ್ ಐಟಮ್, ರೈಸ್ ಪದಾರ್ಥ ಏನೇ ಇರುತ್ತೆ ಅದನ್ನ ಕಡಿಮೆ ಮಾಡಬೇಕು. ಆಮೇಲೆ ತುಂಬಾ ಜನ ನಮ್ಮಲ್ಲಿ ಹೆಣ್ಮಕ್ಳು ನಾವು ನೋಡಿರೋದು ನೀರಿನ ಅಂಶ ತಗೊಳ್ಳೋದು ಬಹಳ ಕಡಿಮೆ. ಅಂದ್ರೆ 1 ಗ್ಲಾಸ್ 2 ಗ್ಲಾಸ್ ದಿನಕ್ಕೆ ನೀರು ಕುಡಿಯೋರು ಇದ್ದಾರೆ. ಸೊ ಬೇಸಿಕಲಿ ಇಂಪಾರ್ಟೆಂಟ್ ಇಸ್ ವಾಟರ್. ಸೊ ವಾಟರ್ ಏನ್ ಮಾಡುತ್ತೆ, ನಮ್ಮ ಟಾಕ್ಸಿನ್ಸ್ ಲೆವೆಲ್ಸ್ ನ ಕಡಿಮೆ ಮಾಡುತ್ತೆ. ಸೊ ವಿ ಅಡ್ವೈಸ್, ಅಕಸ್ಮಾತ್ ಒಬೆಸಿಟಿ ರೇಂಜ್ ಅಲ್ಲಿ ಇದ್ದಾರೆ ಅಂತ ಅಂದ್ರೆ ವಿ ಅಡ್ವೈಸ್ ದೆಮ್ ಟು ಟೇಕ್ ಮಿನಿಮಮ್ 3 to 3.5 liters ಆಫ್ ವಾಟರ್ ಪರ್ ಡೇ. ಅಂಡ್ ಫುಡ್ ಅಲ್ಲಿ ಕಾರ್ಬೋಹೈಡ್ರೇಟ್ಸ್ ಕಂಪ್ಲೀಟ್ಲಿ ಕಟ್ ಡೌನ್, ಇನ್ಕ್ರೀಸ್ ಪ್ರೋಟೀನ್ ಡಯಟ್, ಅಂದ್ರೆ ಈ ಕಾಳು ಮತ್ತೆ ಎಗ್ಗು, then fish, all this which is rich in protein content can go for as a protein content and less fat. So fat content innondu kadime ಮಾಡಬೇಕು. ಆಯಿಲ್ ಬಂದ್ಬಿಟ್ಟು you can use olive oil for your cooking and then you can cook and have your separate food. And early to bed and early to rise, this is what the saying. ತುಂಬಾ ಜನ ಹೆಣ್ಮಕ್ಳು ಅದನ್ನ ಫಾಲೋ ಮಾಡಲ್ಲ. ಸೊ ಇದು ಒಂದು ಕಾರಣ that the obesity is increasing and PCOD is also increasing. ಅದ್ರ ಜೊತೆಗೆ ಮೇನ್ ಇಂಪಾರ್ಟೆಂಟ್, ಅಟ್ಲೀಸ್ಟ್ 24 hours ಅಲ್ಲಿ ಅಟ್ಲೀಸ್ಟ್ 1 hour ಟೇಕ್ ಯುವರ್ ಟೈಮ್ ಔಟ್ ಅಂಡ್ ಡೂ ಲಿಟಲ್ ಬಿಟ್ ಆಫ್ ಎಕ್ಸಸೈಸ್. ಎಲ್ಲೂ ನಿಮಗೆ ಹೊರಗಡೆ ಹೋಗಕ್ಕೆ ಜಾಗ ಇಲ್ಲ ಅಂದ್ರೂ ಮನೆ ಒಳಗಡೆನೆ ನೀವು ಯು ಕ್ಯಾನ್ ಡೂ ಅ ಸರ್ಕ್ಲಿಂಗ್ ಅಂಡ್ ಡೂ ಅ ವಾಕಿಂಗ್ ಫಾರ್ ಹಾಫ್ ಅನ್ ಅವರ್. ದಟ್ ವಿಲ್ ರಿಯಲಿ ಹೆಲ್ಪ್ ಇನ್ ಯುವರ್ ಎಕ್ಸಸೈಸ್ ಪ್ರೋಟೋಕಾಲ್ ಆಲ್ಸೋ. ಕರೆಕ್ಟ್ ಡಾಕ್ಟರ್, ಇವತ್ತಿನ ಸಂಚಿಕೆಯಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.
ವೀಕ್ಷಕರೇ, ತಮ್ಮಲ್ಲೂ ಕೂಡ ಇನ್ಫರ್ಟಿಲಿಟಿ ಅಥವಾ ಮಹಿಳೆಗೆ ಸಂಬಂಧಪಟ್ಟಂತಹ ಯಾವುದೇ ಆರೋಗ್ಯ ಸಮಸ್ಯೆಗಳಿಂದ ತಾವು ಕೂಡ ಬಳಲ್ತಾ ಇದ್ರೆ ತಾವು ತಾಮ್ರ ಹಾಸ್ಪಿಟಲ್ಗೆ ಭೇಟಿ ನೀಡಬಹುದು. ಸಂಪರ್ಕ ಮಾಡಬೇಕಾಗಿರುವಂತಹ ವಿಳಾಸ ಈ ರೀತಿಯಾಗಿದೆ. ತಾಮ್ರ ಹಾಸ್ಪಿಟಲ್ ವಿಳಾಸ 34-3 10th ಕ್ರಾಸ್ ಫಸ್ಟ್ ಬ್ಲಾಕ್, ವಿದ್ಯಾವರ್ಧಕ ಎದುರು, ಸರ್ದಾರ್ ಪಟೇಲ್ ಸ್ಕೂಲ್, ರಾಜಾಜಿನಗರ, ಬೆಂಗಳೂರು 10. ಸಂಪರ್ಕ ಮಾಡಬೇಕಾಗಿರುವಂತಹ ಫೋನ್ ನಂಬರ್ 8880999300. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಸುದ್ದಿಯಲ್ಲಿ ಸದಾ ಮುಂದೆ ದಿಗ್ವಿಜಯ ನ್ಯೂಸ್.